ನಮಸ್ಕಾರ, HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ ನವೇನ್. ರಾಜ್ಯಸಭೆ ಚುನಾವಣೆಯ ರಾಜಕೀಯ ಲೆಕ್ಕಾಚಾರ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿದೆ. ಮಾಜಿ ಪ್ರಧಾನಿ HD ದೇವೇಗೌಡರ ಮರು ಆಯ್ಕೆ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ದೇವೇಗೌಡರ ಮರು ಆಯ್ಕೆಗೆ ನಮ್ಮ ವಿರೋಧವಿಲ್ಲ, ಹಾಗೆಯೇ ಯಾರ ಪರವೂ ಯಾವುದೇ ತೀರ್ಮಾನ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ. ಈ ಕುರಿತು ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ಹಾಗೂ ಪಕ್ಷದ ವರಿಷ್ಠರು ತೆಗೆದುಕೊಳ್ಳಲಿದ್ದಾರೆ ಎಂದರು. ರಾಜ್ಯ ಬಿಜೆಪಿ ನಾಯಕರೊಂದಿಗೆ JDS ನಾಯಕರು ಯಾವುದೇ ಚರ್ಚೆ ನಡೆಸಿಲ್ಲ. ಈ ವಿಚಾರವಾಗಿ ಯಾರು ನಮ್ಮನ್ನ ಸಂಪರ್ಕಿಸಿಲ್ಲ ಎಂಬುದನ್ನ ತಿಳಿಸಿದ್ದಾರೆ. ನಾವು ಯಾರಿಗೂ ವಿರೋಧಿಗಳಲ್ಲ, ಯಾರಿಗೂ ನಮ್ದೇನು ಬೆಂಬಲ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಏನು ಹೇಳ್ತಾರೋ ಅದಕ್ಕೆ ನಮ್ಮದು ಬೆಂಬಲ. ನಮಗೆ ರಾಜ್ಯಸಭಾ ಒಂದು ಸ್ಥಾನ ಅವಕಾಶ ಇದೆ. ಅದನ್ನು ಯಾರು ಕೊಡಬೇಕು ಅಂತೇಳಿ ನಮ್ಮ ಕೋರ್ ಕಮಿಟಿ, ರಾಜ್ಯದ ಕೋರ್ ಕಮಿಟಿ ಇದೆ. ಅದೇ ರೀತಿ ಡೆಲ್ಲಿಯ ನಮ್ಮ ರಾಷ್ಟ್ರೀಯ ಸಂಸದೀಯ ಮಂಡಳಿ ಇದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ಇದು ರಾಜಕೀಯವಾಗಿ ನಾವು ಯಾವ ನಡೆಯನ್ನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಗೊಂದಲ ಏನೂ ಇಲ್ಲ. ನಮ್ಮನ್ನು ಯಾರೂ ಬಂದು ಕೇಳಿಲ್ಲ, ಯಾರೂ ನಮ್ಮನ್ನೇನು ಕೇಳಿಲ್ಲ, ನಾವು ಯಾರನ್ನೂ ಕೇಳಿಲ್ಲ. ನಾವು ನಮ್ಮ ಕೇಂದ್ರದ ನಾಯಕರ ಮೇಲೆ ಬಿಟ್ಟಿದ್ದೀರಿ. ಅವ್ರು ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರಿಗೆ ನಾವೆಲ್ಲರೂ ಕೂಡ ವೋಟ್ ಹಾಕಿ ಗೆಲ್ಲಿಸ್ತೀರಿ. ಪಾರ್ಟಿಗೆ ಒಳ್ಳೇದಾಗಬೇಕು ಅಷ್ಟೇ. ಇಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ರಾಜ್ಯದ ನಾಯಕತ್ವದ ಜೊತೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ.